ಅಯ್ಯ ನಿನ್ನ ಏನ್ ನಾಯಿ ಕಡ್ದಿತ್ತ ಮಂತ್ರಿ ಆದ್ರಿ ಲೋ ಮಂತ್ರಿ ನಾನಲ್ಲ ಕಣೋ ಡಿ.ಕೆ ಮಂತ್ರಿ. ರಾಜ ನೀನು ರಾಜ ಅಲ್ಲ ಬೀಜ. ನಮ್ಮಿಂದ ನೀನು ಅಪಾಲೇ ಬೀಜ. ಫಸ್ಟ್ ಪಂಚಾಯತ್ ಮೇಲೆ ಬಿಗ್ಗೆ ಕಟ್ಕೊಳ್ಳೋ ನೋಡಕ್ ಆಗ್ತಿಲ್ಲ. ನಮ್ಮಿಂದ ನೀನು ನಿನ್ನಿಂದ ನಾನಲ್ಲ. ಥೂ ವಿಷ್ಣು ಸರ್ ಅಲ್ಲಾದ್ರೆ ಇದು ನೋಡಿದ್ರೆ ನಿನ್ನಿಂದ ಈ ಕುರುಬಳ ಮುಖ್ಯ ಕಾಂತದ. ನೀನ್ ಮಂತ್ರಿ ಆದ್ರಿ ನಾನ್ ರಾಜ. ಆಯ್ತು ಬಿಡಪ್ಪ ಬೀಜ ಸಾರಿ ರಾಜ ಹರ್ಕಬೇಡ ಗಂಟ್ಲುನ. ಈ ವಿಡಿಯೋ ರೋಸ್ಟ್ ಅಲ್ಲ ಊಷ್ಟು. ಫಸ್ಟ್ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ಏನಾದ್ರೂ ಒಂದು ಆದ್ರೆ ಏನ್ ಮಾಡ್ತೀಯಾ? ಇಡೀ ಜಗತ್ನೇ ಎದುರಾಕೊಂತೀನಿ ಮಚ್ಚಾ. ನೀನ್ ನನ್ ಜೀವ ಮಚ್ಚಾ. ನೀನು ಅಷ್ಟೇ ಮಚ್ಚ. ಲವ್ ಯು ಮಚ್ಚಾ. ಇದೆಲ್ಲ ಮೇನ್ ಮ್ಯಾಟ್ರು. ಈಗೊಂದು ವಿಡಿಯೋ ಹಾಕ್ತೀನಿ, ಇದನ್ನ ನೋಡ್ಬಿಟ್ಟು ಕಾಮೆಂಟ್ ಹಾಕಿ. ಏ ಮಾದೇಶ, ನಿನ್ನ ಇವತ್ತು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಆದ್ರೆ ದಿನ ಅಲ್ಲಿಗೆ ಹೋಗ್ಬಾರ್ದು. ಯಾಕೋ? ಆ ಜಾಗಕ್ಕೆ ಎಡಿಕ್ಟ್ ಆಗ್ಬಿಟ್ರೆ ಕಷ್ಟ. ಆಯ್ತು ಬಿಡು. ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ಬಾ. ಅರ್ಥ ಆಯ್ತು ಅನ್ಸುತ್ತೆ. ಅಲ್ಲ ನಿನ್ ಪ್ರಕಾರ ಒಂದ್ ಹುಡುಗಿ ಬೆಸ್ಟ್ ಫ್ರೆಂಡ್ಸ್ ಆಗಿರಕ್ ಸಾಧ್ಯನೇ ಇಲ್ಲ ಅಂತೀಯ? ಕೆಮ್ಮು ಕೆಮ್ಮು ಕೆಮ್ಮು. ಹಂಗೇನಿಲ್ಲ, ಹುಡುಗಿ ನೋಡಕ್ ಚಂದ ಇದ್ರೆ ಫ್ರೆಂಡ್ಶಿಪ್ ಮಾಡ್ಕೊಳಕ್ ಯಾರು ಇಷ್ಟಪಡಂಗಿಲ್ಲ. ಹೌದಣ್ಣ, ಹುಡುಗಿ ತರ ಇದ್ರೆ ಖಂಡಿತ ಬೆಸ್ಟ್ ಫ್ರೆಂಡ್ ಮಾಡ್ಕೊಂತಾರೆ ಹುಡುಗರು. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂದಿವಲ್ಲ. ಅಣ್ಣ ನಿನ್ ಟೇಸ್ಟ್ ನೀಲ್ ನೋಡಕ್ ಚಂದ ಇದಿ. ನಾವೇ ರೋಸ್ಟ್ ಮಾಡೋದು ಬೇಡ, ನೀನೇ ಮಾಡ್ಬಿಟ್ಟು. ಮೊದ್ಲಾಗೆಲ್ಲ ಕಟ್ ಮಾಡೋದು ದರ್ಶನಂಗಡಿ. ಓ ಅಣ್ಣ ನೀನು ಅಕ್ಕ ಆ ಟೈಪ್ ಇದ್ದಾಳೆ ಅಂತ ಹೇಳ್ತಾ ಇದೀಯಾ? ಹಿಂಗೆ ಮಾಡ್ಲಾ, ಹಿಂಗೆ ಮಾಡ್ಲಾ, ಹಿಂಗೆ ಮಾಡ್ಲಾ, ಹಿಂಗೆ ಮಾಡ್ಲಾ, ಹೆಂಗ್ ಮಾಡ್ಲಿ ಹೆಂಗು ಮಾಡ್ಬೇಡ, ಕೈಯ ಹಿಂಗ್ ಮಾಡ್ಬಿಟ್ಟು ನೀನ್ ತಿಕ್ಕ ಇಟ್ಕೊಂಡ್ಬಿಡು. ಜನಕ್ಕೂ ಮುಂಚೆ ನೀನು ಸಲೂನ್ಗೆ ಕರ್ಕೊಂಡು ಹೋಗಿ ಶೇವಿಂಗ್ ಮಾಡಿಸ್ಬೇಕಿತ್ತು ಅಣ್ಣ. ಸಲೂನ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಒಂದ್ ಬ್ಲೇಡ್ ಸೆಟ್ ನಾದ್ರೂ ತಂದ್ಕೊಡ್ಬೇಕಿತ್ತು ನೀನು. ಹಪ್ಪಿ ತಪ್ಪಿ ನೆಕ್ಸ್ಟ್ ರೀಲ್ ನ ಮಾಡಿದ್ರೆ ದಯವಿಟ್ಟು ಶೇವಿಂಗ್ ಮಾಡಿಸು. ಇನ್ ಕೇಸ್ ಅಕ್ಕ ಈ ವಿಡಿಯೋ ನೋಡಿದ್ರೆ ಅಕ್ಕನ ಮೈಂಡ್ ವಾಯ್ಸು, ಏನ್ ಮಾಡ್ಲಿ ನಾನೀಗ, ಭಯವಾಗಿದೆ ನನಗೀಗ, ಮೀಸೆ ಬರಬೇಡ ಹೋಗು ಮೀಸೆ. ಟಾಕ್ಸಿಕ್ದು ತಬಾ ಈ ವಿಡಿಯೋ ಸಾಂಗ್ ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಮನೇಲಿ ಟಿವಿ ಮಾತ್ರ ಹಾಕೋದಕ್ಕೆ ಹೋಗ್ಬೇಡಿ. ಅವನಮ್ಮನ್ ಕ್ರೇಜಿ ಐತ್ ಗುರು. ಹಾಲಿವುಡ್, ಟಾಲಿವುಡ್, ಬಾಲಿವುಡ್, ಗಿಲಿವುಡ್, ಯಾವ ವುಡ್ಡು ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಒಂದೊಂದು ಸೀನ್ಸು, ಒಂದೊಂದು ವಿಜುವಲ್ಸು, ಒಂದೊಂದು ಎಫೆಕ್ಟ್ ಏನ್ ಕ್ರೇಜಿ ಐತಂದ್ರೆ, ಏನ್ ಕ್ರೇಜಿ ಕ್ವಾಲಿಟಿ ಐತಂದ್ರೆ ವಿಡಿಯೋ ಆಡ್ಸ್ ಆಫ್. ಲಾಸ್ಟ್ ಟೈಮ್ ಬರೀ ಆಡಿಯೋ ಬಿಟ್ಟಾಗ ಅಷ್ಟೊಂದು ಕೇಳಿಸ್ಕೊಳೋದಕ್ಕೆ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಆದ್ರೆ ಈ ಸತಿ ವಿತ್ ವಿಡಿಯೋ ಬಿಟ್ಟಿದ್ದಾರೆ. ಕ್ರೇಜಿ ಏನ್ ಹೈಪ್ ಆಗುತ್ತೆ ಅಂದ್ರೆ ನೋಡ್ಕೊಳ್ಬೇಕಾದ್ರೆ. ಮತ್ತೆ ಹಂಗೈತೆ ಹಿಂಗೈತೆ ಬಾಪಜಿ ತೋರಿಸ್ತೀನಿ ಅಂತ ತೋರಿಸಿರೋ ಟಿವಿಲಿ ಹಾಕಿ ಒಬ್ಬರೇ ಕೂತ್ಕೊಂಡಿಲ್ಲ, ಫ್ರೆಂಡ್ಸ್ ಜೊತೆಗಿದ್ದಾಗ ನೋಡಿ. ಈಗ ಇಲ್ಲಿ ಮೇಲೆ ಪ್ಲೇ ಆಗ್ತೈತೆ ನೋಡಿ, ಆ ಸೀನ್ ನೋಡ್ಬಿಟ್ಟು ಎಲ್ಲ ಕಮೆಂಟ್ ಸೆಕ್ಷನ್ ನಲ್ಲಿ ರಾಕಿ ಬಾಯ್ ಅಲ್ಲ ಜಾನಿ ಬಾಯ್ ಅಂತ ಕಮೆಂಟ್ ಆಗ್ತಾ ಇದ್ದಾರೆ. ಏನ್ ಹೇಳೋದ ನಾನು? ವಿಕ್ಕಿ, ಹೇಳ್ ಸರ್. ಡುಂಪಾಪ ಮೀನಿಂಗ್ ಏನು? ಹೌದಲ್ವಾ, ಡುಂಪವ ಮೀನಿಂಗ್ ಯಾರು ಕೇಳೇ ಇಲ್ಲ. ಬರೀ ಆ ಕೊಂಗನ ಅಮ್ಕುಡುಂಕು ಮೀನಿಂಗ್ ಏನು ಅಂತ ಮಾತ್ರ ಕೇಳ್ತಿದ್ರು. ನೀನ್ ಕೇಳ್ಸಾರು ಏನು ಅಂತ. ತುಂಬಾ ಜನ ಕೇಳ್ಬಿಟ್ಟು ಸರ್, ನಾನು ಯಾರಿಗೆ ಹೇಳಿಲ್ಲ. ಇದೇ ನಿಮ್ಮ ಹತ್ರ ಫಸ್ಟ್ ಟೈಮ್ ಹೇಳ್ತಾ ಇರೋದು. ನಾವೆಲ್ಲಕ್ ಮಾತಾಡೋ. ಡು ಅಂದ್ರೆ ಧೈರ್ಯ, ಪಾ ಅಂದ್ರೆ ಪಾಪ, ಪಾ ಅಂದ್ರೆ ಪುಣ್ಯ. ಪಾಪ ಪುಣ್ಯ ಮಾಡಕ್ ನಂತರ ಧೈರ್ಯ ಇರ್ಬೇಕು. ಅದೇ ಡುಂಪಾಪ ಮೀನಿಂಗು. ಇವನು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಕೊಂಗ್ ನನ್ ಮಗನ ರೋಸ್ಟ್ ಮಾಡ್ತಾ ಇದ್ದಾನೆ ನನ್ ಮಗ. ಅಲ್ಲೇ ಆದ್ರೂ ಅವನು ಹೇಳ್ದಲ್ಲೋ, ನೀನೇನಾದ್ರು ಹೊಸ್ದಾಗಿ ಹುಟ್ಟಾಕು ಡುಂಪಾಪ ಅಂದ್ರೆ ಬೇರೆ ಏನಾದ್ರು. ಅವನು ಅದನ್ನೇ ಹೇಳ್ದ, ನೀನು ಅದನ್ನೇ ಹೇಳ್ತೀಯಪ್ಪ. ನಿನಗ ಅವನಿಗೂ ಏನೋ ವ್ಯತ್ಯಾಸ? ಆದ್ರೂ ಡು ಒಂದೇ ಧೈರ್ಯ ಅಂತೆ,
ಪಾ ಅಂದ್ರೆ ಪಾಪ ಅಂತೆ, ಪಾ ಅಂದ್ರೆ ಪುಣ್ಯ ಅಂತೆ. ಗೌಡ ಆದ್ರೂ ನಿನ್ ವಿಡಿಯೋಸ್ಗಳು ನೋಡ್ತೀವಲ್ಲ, ನಮ್ ಪಾಪ ಅದು ಡುಂಪಾಪ. ಡುಂಪಾಪ ಡುಂಪಾ ಡುಂಪಾ ಡುಂಪಾಪ. ನಿಮ್ದು ಫೇವ್ರೆಟ್ ಡೈಲಾಗ್? ನನೀಗ ಡಿ ಬಾಸ್ತು ನನ್ ಶಾಟಕ್ ಸಮಾನ. ಲೋ ಮಚ್ಚ, ಮೊನ್ನೆ ಲೇಡಿ ನರ್ಸು ಕುಂಡಿಗೆ ಇಂಜೆಕ್ಷನ್ ಚುಚ್ಚಿದಾಗ ಆಡ್ತಿದ್ದಲ್ಲ, ಹಿಂಗೆ ತಾನು ಆಡಿದ್ದೀನೋ. ಫಸ್ಟ್ ಈ ವಿಡಿಯೋ ನೋಡಿ ಮಾತಾಡೋಣ. ಇದೇನು ಗೊತ್ತಾಗಿರೋದು, ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆನ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಈಗ ಚಾಲ್ತಿದಿಲ್ಲ, ಸದ್ಯಕ್ಕೆ ಹೊಸ ಅಪ್ಲಿಕೇಶನ್ ಹಾಕ್ಬೇಕಂತೆ, ಅದಕ್ಕೆ ಎಲ್ಲಿಯೂ ಕರೆಂಟ್ ಹೋಗ್ತಾ ಇಲ್ಲ. ಸೊ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬಿಡದಿಕ್ ಬಂದಿದ್ದೆ. ಬಿಡದಿಗೆ ಏನಕ್ಕೆ ಹೋಗಿದ್ಯಾ? ಓ ಹೋಗಿದ್ಯಾ? ಬಿಡದಿಕ್ ಬಂದು ಇಲ್ಲಿ ರೈತರ ಪರ ಧ್ವನಿ ಎತ್ತನ ಅಂತ ಬಂದಿದ್ದೆ. ಸರಿ, ಏನೋ ಹೋಗಿದ್ಯಾ, ರೈತರ ಬಗ್ಗೆ ಹೇಳ್ತಾ ಇದೀಯಾ, ಏನೋ ಒಳ್ಳೆ ಕೆಲಸನೇ ಮಾಡು, ಒಳ್ಳೇದಾಗಂಗೆ ಮಾಡ್ಬೇಕು ರೈತರಿಗೆ. ನೀನು ಅಲ್ಲೂ ಹೋಗಿ ಪೆಟ್ರೋಲ್ ಕುಡಿದು ರೈತರು ಬೆಂಕಿ ಹಚ್ಕೊಂಡಂಗ್ ಮಾಡಿ ಬಂದಿಯಾ. ದಯವಿಟ್ಟು ನೀವು ವ್ಲಾಗ್ ಅನ್ನ ಮಾಡ್ಕೊಳ್ಳಿ, ಏನೇನೋ ಮಾಡ್ಕೊಳ್ಳಿ. ಗಾಯ್ಸ್, ಏನಂತ ನೋಡ್ತಾ ಇದ್ದೀರಾ? ತಡೀರಿ, ಈ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಇನ್ಮೇಲೆ ನಾವು 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ಕೊಡ್ತಾ ಇರೋದ ಶಟ್ ಅಮ್ಕು ಡುಮ್ಕು ಅಮಲ್ ಡುಮಾಲ್. ಇವರು ಮೂವರು ಹೇಳದ್ ನೋಡಿದ್ರೆ ಪಬ್ಜಿ ಟಾಕ್ಸಿಕ್ ಫಿಲಮ್ ಕೊಲಾಬ್ರೇಷನ್ ಮಾಡಿದಾರಲ್ಲ, ಆ ರೇಂಜಿಗೆ ಬರುತ್ತೆ. ಕನ್ನಡ ಕ್ರಿಂಜ್ ಕಮ್ಯುನಿಟಿ ಗಟ 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 ನೋಡ್ಕೋಗುತ್ತೆ ಎತ್ಕೊಬಿಟ್ಟಿದ್ದೆ. ಅಯ್ಯೋ, ನಿಮ್ಮಲ್ಲೇ ಕೊಲಾಬ್ರೇಷನ್ ಕ್ರಿಂಜ್ ಮಾಡ್ದಾಗ ಮಾಡ್ತಿರಲ್ರೋ. ಥೋ, ಏನೋ ಕೊಲಾಬ್ರೇಷನ್ ಮಾಡ್ತಾರೆ, ಏನೋ ಕಂಟೆಂಟ್ ತರ್ತಾರೆ, ಕ್ರೇಜಿ ಆಗಿರೋದು ನೋಡೋಣ ಅಂತಂದ್ರೆ ಪಾಪ ಪ್ರಿನ್ಸು ಅಫೆಂಡ್ ಆಗ್ಬಿಟ್ಟು ಫೋಟೋ ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾನೆ, ಒಂದು ಇಲ್ಲ ಕಮೆಂಟ್ ಸೆಕ್ಷನ್ ಆಗೆ. ಡಿಪ್ರೆಷನ್. 3 ಜನ ಕೊಡ್ತೀವಿ ಶಾಟು, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟು. ಶಾಟು ಕೊಡೋದಲ್ಲ, ಅದು ಹಾಕೋದು. ಓ, ನೀವ್ ಹಾಕೊಂತೀರ ಏನೋ. ಹೊಡ್ಕೊಳ್ಳಿ ಬೆಟ್ಟು. ಹೊಡ್ಕೊಳ್ಳಿ ಬೆಟ್ಟು ಇಲ್ಲ, ಇಕ್ಕಡಿ ಕಣ ಅದು. ಓ, ನೀನ್ ಇದನ್ನ ಹೇಳ್ತಾ ಇದೀನ, ಇದನ್ನ ಹೇಳ್ತಾ ಇದೀಯಾ? ನೀವ್ ಮಾಡ್ತಿರಲ್ಲ. ಈ ತರ ಕನ್ನಡ ಪ್ರೇಮ ನಮ್ಮ ಒಂದು ಯೂತ್ಸ್ ಅಲ್ಲಿ ಬರಬೇಕು. ಕನ್ನಡದಲ್ಲಿ ಕೊಡ್ಬೇಕು. ಇಲ್ಲ ಆಗಲ್ಲ, ಇಂಗ್ಲಿಷ್ ಆಗಲ್ಲ, ಕನ್ನಡದಲ್ಲಿ ಕೊಡ್ಬೇಕು. ಕನ್ನಡದಲ್ಲಿ ಕೊಡೋದು ಒರಿಜಿನಲ್ಲೇ ಕೊಡು. ಕನ್ನಡದಲ್ಲಿ ಕೊಡ್ರಿ, ಕನ್ನಡದಲ್ಲಿ ಕೊಡ್ಬೇಕು. ನೀವು ಕೊಟ್ಟು ತಗೊಳಕ್ಕಲ್ಲ, ನನಗೆ ಅರ್ಥ ಆಗಲ್ಲ, ಏನು ಅಂತ ಅರ್ಥ ಆಗಲ್ಲ. ಕನ್ನಡದಲ್ಲಿ ಕೊಡ್ಬೇಕು. ಇಲ್ಲೇ ಇರ್ತೇನೆ, ನೀವು ಕನ್ನಡದಲ್ಲಿ ಕೊಡಿ. ಇದರಲ್ಲಿ ಬರೆದುಕೊಡಿ. ನೀವು ಏನೋ ಕೋರ್ಟ್ ಕೇಳ್ತೀವಿ, ನಿಮ್ ಬನ್ನಿ, ಅಲ್ಲಿ ಬನ್ನಿ. ನಾನು ಕೋರ್ಟ್ಲಿ ಕೈ ಮುಕ್ಕಟ್ಟು ಬರಲ್ಲ, ಬಂದ್ರಿ ನೀವೇ ಹೋಗಿ ನನಗೆ ಬರೋಪ್ಲಗ್ ಹಾಕಿದ್ರು ಚಿಂತೆ ಇಲ್ಲ. ಐ ಡೋಂಟ್ ಕೇರ್. ಈ ತರ ಐ ಡೋಂಟ್ ಕೇರ್ ಅನ್ನೋ ತರ ಕನ್ನಡ ಪ್ರೇಮ ಯೂತ್ಸ್ ಅಲ್ಲಿ ಬರ್ಬೇಕು. ಎಸ್ಪೆಷಲಿ ಏನು ಸ್ವಲ್ಪ ಬ್ರೋ ಬೈ ಅಂದ್ರೆ ಮುಗೀತು. ಜೈ ಜೈ, ಹಿಂದಿ ಇಂಗ್ಲಿಷ್ ಏನಾದ್ರು ಮಾತಾಡ್ಬಿಡ್ತು, ಜೈ ಜೈ. ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡ ಬಳಸ್ತಲ್ಲಿ ಇನ್ಯಾರು ಬಳಸ್ತಾರೆ? ಫಸ್ಟ್ ನಾವು ಕರ್ನಾಟಕರು, ಕನ್ನಡಿಗರಾಗಿ ನಾವು ಕನ್ನಡನ ಬಳಸಬೇಕು. ಬೆಳೆಸೋದೇನು ಬೇಡ, ಆಲ್ರೆಡಿ ಬೆಳೆದೋಗ್ಬಿಟ್ಟಿದೆ, ಬಳಸಿದ್ರೆ ಸಾಕು. ಸೊ ಇವ್ರು ನೋಡಿ ಕಲ್ತ್ಕೊಳ್ಳಿ, ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ.